ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾವಿವತ್ತು ಮಂಗಳೂರಿನಲ್ಲಿರುವಂತಹ ಕದ್ರಿ ಟೆಂಪಲ್ಗೆ ಬಂದಿದ್ದೀವಿ. ಟೆಂಪಲ್ಗೆ ಎಂಟ್ರಿ ಆಗುವಾಗಲೇ ಲೆಫ್ಟ್ ಸೈಡಲ್ಲಿ ಗಣಪತಿ ಮತ್ತು ಅಮ್ಮನವರ ಟೆಂಪಲ್ ಇದೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಮೇಲೆ ಬಂದ್ವಿ. ಇಲ್ಲಿ ಒಟ್ಟು 7 ಕೆರೆಗಳಿದ್ದಾವೆ. ಈ ಕೆರೆಗಳಲ್ಲಿ ಸ್ನಾನ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಕಳೆಯುತ್ತೆ ಅಂತ ಹೇಳ್ಬಿಟ್ಟು ಜನರ ನಂಬಿಕೆ. ಹಾಗೆಯೇ ಕೆರೆಯ ಎಡಭಾಗದಲ್ಲಿ ಅಶ್ವತ್ಥ ಕಟ್ಟೆ ಇದೆ. ಇಲ್ಲಿ ಸ್ನಾನ ಮುಗಿಸಿದಂಥ ಜನರು ಅಶ್ವತ್ಥ ಕಟ್ಟೆಯಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಧನುರ್ಮಾಸ ಆಗಿರೋದ್ರಿಂದ ತುಂಬಾ ರಶ್ ಇದೆ ಇಲ್ಲಿ. ಹಾಗೆಯೇ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಂಥ ಸ್ವಾಮಿಗಳು ಕೂಡ ಇಲ್ಲೇ ತೀರ್ಥ ಸ್ನಾನ ಮಾಡ್ಕೊಳ್ತಾರೆ. ಹಾಗೆಯೇ ನೀವಿಲ್ಲಿ ನೋಡ್ತಿರುವಂಥದ್ದು ಗೋಮುಖ ಕಾಶಿ ಭಗೀರಥಿ ತೀರ್ಥ. ಇಲ್ಲಿ ದಿನದ 24 ಗಂಟೆಯೂ ಕೂಡ ನೀರು ಬರ್ತಾನೆ ಇರುತ್ತೆ. ಕಾಶಿಯ ಭಗೀರಥಿ ನದಿಯ ನೀರು ಇಲ್ಲಿ ಹರಿದು ಬರುತ್ತೆ ಅಂತ ಹೇಳಲಾಗುತ್ತೆ. ಹಾಗೆಯೇ ಇಲ್ಲಿ ಚಂದ್ರಮೌಳೀಶ್ವರ ದೇವಾಲಯವೂ ಕೂಡ ಇದೆ. ಗೋಮುಖದಲ್ಲಿ ಹರಿದು ಬರುವಂಥ ನೀರನ್ನು ತಗೊಂಡು ಚಂದ್ರಮೌಳೀಶ್ವರನಿಗೆ ನಾವೇ ನಮ್ಮ ಕೈಯಿಂದ ಅಭಿಷೇಕ ಮಾಡ್ಬೋದು. ನಾವು ನೀರಿನ ಅಭಿಷೇಕ ಮಾಡಿ ದೇವರಿಗೆ ಕೈ ಮುಗಿದು ಹೊರಟ್ವಿ. ಇದು ದೇವಸ್ಥಾನದ ಮೇಲಿನಿಂದ ತೆಗೆದಿರುವಂಥ ವ್ಯೂ. ಆ ಬಿಳಿ ಬಣ್ಣದ ಗೋಪುರ ಏನಿದೆ ಅದು ದೇವರ ಗರ್ಭಗುಡಿ. ಈ ವಿಶ್ವ ಪ್ರಸಿದ್ಧವಾದ ಕದ್ರಿ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಹಾಗೆಯೇ ಈ ದೇವಸ್ಥಾನವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೂಲ ಸ್ಥಾನವೂ ಹೌದು. ಪ್ರತಿ ವರ್ಷ ಜನವರಿ ತಿಂಗಳಿನಲ್ಲಿ ಸುಮಾರು 11 ದಿನಗಳವರೆಗೆ ಜಾತ್ರೆ ನಡೆಸಲಾಗುತ್ತೆ. ಈಗ ನೀವಿಲ್ಲಿ ನೋಡ್ತಿರುವಂಥದ್ದು ಕದ್ರಿ ಮಂಜುನಾಥ ಸ್ವಾಮಿಯ ಮುಖ್ಯ ದ್ವಾರ. ಒಳಗಡೆ ಹೋಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಚಪಾತಿ ಜೊತೆಗೆ ಮಶ್ರೂಮ್ ಪೆಪ್ಪರ್ ಮಸಾಲ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಮಶ್ರೂಮನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು, ಖಾರದೊಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೋಬೋದು. ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ಲೇವರ್ಗೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಧನಿಯಾ ಕಾಳು, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸೋಂಪು, ಹಾಗೆಯೇ 1 ಸ್ಪೂನ್ ಕಾಳು ಮೆಣಸನ್ನು ಹುರಿದುಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಆನಿಯನ್ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಹಚ್ಚಿಟ್ಕೊಂಡಿರುವಂಥ ಟೊಮೆಟೊ ಸೇರಿಸ್ಕೊಳ್ತಿದ್ದೇನೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಾನಿಲ್ಲಿ ಯೂಸ್ ಮಾಡಿರುವಂಥದ್ದು 2 ಪ್ಯಾಕೆಟ್ ಮಶ್ರೂಮ್, ಹಾಗೆಯೇ 2 ಆನಿಯನ್ ಮತ್ತು 3 ಟೊಮೆಟೊ ಯೂಸ್ ಮಾಡಿದ್ದೇನೆ. ಈರುಳ್ಳಿ ಫ್ರೈ ಮಾಡುವಾಗ ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿಮೆಣಸನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿರುವಂಥ ಮಶ್ರೂಮನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸ್ಕೋಬಾರ್ದು, ಮಶ್ರೂಮೇ ನೀರು ಬಿಡುತ್ತೆ. ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಅದರ ನಂತರ ಇಲ್ಲಿ ಮಸಾಲ ಪುಡಿ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡ ನಂತರ ಸಿಪ್ಪೆ ಸುಳಿದು ಸಣ್ಣದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಪೀಸಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಆ್ಯಡ್ ಮಾಡಿದ ಕ್ಲಿಪ್ಪು ಮಿಸ್ ಆಗಿದೆ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಗ್ರೇವಿ ನಿಮಗೆ ಮೊದಲಿಗೆ ತೆಳು ಅನಿಸ್ಬೋದು, ನಂತರ ಮಸಾಲೆ ಹುಡಿ ಹಾಕಿದಾಗ ಡ್ರೈ ಆಗ್ತಾ ಹೋಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಸೇರಿಸ್ಕೊಂಡ್ರೆ ಮಶ್ರೂಮ್ ಪೆಪ್ಪರ್ ಮಸಾಲ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ತಿಳಿಸಿ. ಮಶ್ರೂಮ್ ಪೆಪ್ಪರ್ ಮಸಾಲ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇವತ್ತು ನಾವು UI ಮೂವಿಗೆ ಹೋಗಿದ್ವಿ. ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಈಗಿನ ಒಂದು ಲೈಫ್ ಸ್ಟೈಲ್ಗೆ ಹೇಳಿ ಮಾಡಿಸಿದಂಥ ಮೂವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.